ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಜಾತಿ 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 ಜಾತ್ಯತೀತ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಯಾವುದಾದ್ರು ವಿಷಯ ಬರುತ್ತೆ ಅಂತಂದರೆ ಅದು ಜಾತಿ ಸಂಗತಿ. ಅದರಲ್ಲೂ ಈ ಕರ್ನಾಟಕದಲ್ಲಿ ವಿಪರೀತ, ಯಾಕಂದರೆ ಜಾತಿ ಗಣತಿ ಬೇರೆ ಶುರುವಾಗ್ತಾ ಇದೆ. ಈಗಾಗಲೇ ಲಿಂಗಾಯತರ ಕಡೆ ಸಭೆ ಸೇರ್ತಾ ಇದ್ದಾರೆ, ನಾಯಕರ ಕಡೆ ಸಭೆ ಸೇರ್ತಾ ಇದ್ದಾರೆ, ಕುರುಬರ ಕಡೆ ಸಭೆ ಸೇರ್ತಾ ಇದ್ದಾರೆ. ಹೀಗೆ ಜಾತಿಗಳು ಈ ತಾವು ಸಭೆ ಸೇರಿ ಎಲ್ಲೆಲ್ಲಿ ಯಾವ್ಯಾವ ಕಾಲಮಲ್ಲಿ ಯಾವ ರೀತಿ ಬರೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚಿಂತನ ಮಂಥನಗಳಾಗ್ತಾ ಇವೆ. ಜೊತೆಗೆ ಏನಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಯಾಕಂದರೆ ಇವತ್ತು ಈ ಪಂಚಮಸಾಲಿ ಸ್ವಾಮೀಜಿಗಳು ಸಭೆ ಸೇರಿ ಇವತ್ತು ಯಾವ ರೀತಿ ಬರೆಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಜನಗಳಿಗೆ ತಿಳುವಳಿಕೆ ಕೊಡ್ತಾರಂತೆ. ಇಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಕುರುಬರನ್ನು ಎಸ್ಟಿಗೆ ಸೇರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ, ಈ ಪ್ರಸ್ತಾವನೆ ಯಾಕೆ ಬಂತು? BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಆಗಿದ್ದು. ಅಂದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಮಾಡಿದರು. ಅದು ಈಗ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಅದರ ಪರವಾಗಿದ್ದಾರೆ? ನಿಜಕ್ಕೂ ಹಾಗಾದರೆ ರಾಜಕಾರಣಿಗಳು ಏನೇ ಮಾಡಿದ್ರು ಅದರಲ್ಲೂ ಸಿದ್ದರಾಮಯ್ಯನವರಂಥ ಬುದ್ಧಿವಂತ ರಾಜಕಾರಣಿ ಏನಾದರೂ ಮಾಡ್ತಾರೆ ಅಂತಂದರೆ ಅದರ ಹಿಂದೆ ರಾಜಕೀಯ ಲಾಭ ಇಲ್ಲದೇ ಏನಾದರೂ ಆಗಲಿಕ್ಕೆ ಸಾಧ್ಯನಾ? ನಿಜಕ್ಕೂ ಹಾಗಾದರೆ ಏನಾಗಬಹುದು? ಒಂದು ವೇಳೆ ಕುರುಬರು ಎಸ್ಟಿಗೆ ಬಂದರೆ ಈಗಾಗಲೇ ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಏನಿದಾರಲ್ಲ ಅವರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗುತ್ತಾ? ಇಲ್ಲಿ ಲಾಭ ಜಾಸ್ತಿ ಯಾರಿಗೆ, ನಷ್ಟ ಜಾಸ್ತಿ ಯಾರಿಗೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇವೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಡಾಕ್ಟರ್ ದ್ವಾರಕಾನಾಥ್ ನಮ್ಮ ಜೊತೆಗಿದ್ದಾರೆ. ಈ ಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಆಳಕ್ಕಿಳಿದು ಅಧ್ಯಯನ ಮಾಡಿರುವಂಥವರು, ಜೊತೆಗೇನು ಅಂದರೆ ಈ ದನಿಯಿಲ್ಲದ ಸಮಾಜಕ್ಕೆ ದನಿಯಾದಂಥವರು ಡಾಕ್ಟರ್ ದ್ವಾರಕಾನಾಥ್ ಅವರೇ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಆರಂಭದಲ್ಲಿ ಒಂದು ಪೀಠಿಕೆ ಕೊಟ್ಟೆ. ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಕುರುಬರನ್ನು ST ವ್ಯಾಪ್ತಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಸರ್? ಇಲ್ಲ, ಇದು ಭಾಳ ದಿವಸದಿಂದ ನಡೀತಾ ಇದೆ. ಬಹುಶಃ ಒಂದು 7-8 ವರ್ಷಗಳಿಂದ ಈ ಇಶ್ಯೂ ನಡೀತಲೇ ಇದೆ. ಅದರಲ್ಲೂ BJP ಸರ್ಕಾರ ಇದ್ದಾಗ ಈಶ್ವರಪ್ಪನವರು ತರಬೇಕು ಅಂತೇಳ್ಬಿಟ್ಟು ಭಾಳ ಸೀರಿಯಸ್ ಆಗಿ ಒಂದು ದೊಡ್ಡ ಇದನ್ನೇ ಮಾಡಿದ್ರು, ಒಂದು ದೊಡ್ಡ ಸಮಾವೇಶ ಮಾಡಿದ್ರು, ಎಲ್ಲ ಮಾಡಿದ್ರು. ಸಿದ್ದರಾಮಯ್ಯನವ್ರು ಇದ್ದಾಗಲೇ ಒಂದು ಸಮಾವೇಶ ಮಾಡಿದ್ರು. ಅದಾದಮೇಲೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳಲಿಕ್ಕೋಸ್ಕರ ಏನು ಮಾಡಿದ್ರು, ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಿಗೆ ಅವ್ರಿಗೆ ಬರೆದಿದ್ದೆ. ಅಲ್ಲಿ ಒಂದು ಕುಲಶಾಸ್ತ್ರೀಯ ಅಧ್ಯಯನವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು, ಒಂದು ಎತ್ನೋಗ್ರಾಫಿಕಲ್ ಸ್ಟಡಿ ಅಂತೀವಿ ನಾವು, ಅದನ್ನ ತಗೊಳ್ಳೋದಕ್ಕೋಸ್ಕರ ಯಾರಿಗೊಬ್ಬರಿಗೆ ಒಪ್ಪಿಸಿದ್ರು. ಅವರು ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಕೊಟ್ಟಿದ್ದಾರೆ. ಆ ಕುಲಶಾಸ್ತ್ರೀಯ ಅಧ್ಯಯನದ ಪ್ರಕಾರ ಕೂಡ ಕುರುಬರನ್ನು ಎಸ್ಟಿಗೆ ಸೇರಿಸ್ಬೋದು ಅನ್ನುವಂಥ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಯಾಕಂದರೆ ರಿಪೋರ್ಟ್ ನನಗೆ ಸಿಕ್ಕಿಲ್ಲ. ಅದರ ಕಂಟೆಂಟನ್ನು ನಾನು ತಿಳ್ಕೊಂಡಂಥ ಸಂದರ್ಭದಲ್ಲಿ ಅದು ಸೇರಿಸ್ಬೋದು ಅಂತ ಕೊಟ್ಟಿದ್ದಾರೆ. ಈಗ ಅದರ ಆಧಾರದ ಮೇಲೆ ಅವ್ರು ಏನು ಮಾಡಿದ್ರು, ಆಗ ಕೇಂದ್ರ ಸರ್ಕಾರದಲ್ಲೂ ಕೂಡ BJP ಇತ್ತು, ಇಲ್ಲೂ BJP ಇತ್ತು, ಕಳಿಸ್ಕೊಟ್ರು. ಆದರೆ ಅಲ್ಲೇನಾಯಿತು, ತಾಂತ್ರಿಕ ಕಾರಣಗಳನ್ನು ಕೊಟ್ಟು ಅವರು ವಾಪಸ್ ಕಳಿಸಿದ್ರು. ಇದ್ರ ಜೊತೆಗೆ ಇನ್ನೆರಡು ಪ್ರಾಬ್ಲಮ್ಸ್ ಇತ್ತು ರಂಗನಾಥ್ ಅವರೇ. ಏನಂತಂದರೆ, ಒಂದು ಇದು ಕೋಳಿ ಸಮಾಜ, ಕೋಳಿ ಕಬ್ಬಲಿಗ ಅಂತ ನಾವೇನು ಕರಿತೀವಿ, ಆ ಸಮಾಜನ ಕೂಡ ಎಸ್ಟಿಗೆ ಸೇರಿಸ್ಬೇಕು ಅಂತ ಒಂದು ಇದಿತ್ತು. ಆಮೇಲೆ ಕಾಡುಗೊಲ್ಲರನ್ನು ಸೇರಿಸ್ಬೇಕು ಅಂತೇಳ್ಬಿಟ್ಟು ಒಂದು ಪ್ರಪೋಸಲ್ ಇತ್ತು. ಇದನ್ನು ಕೂಡ ಕಳಿಸಿದರು. ಇವುಗಳನ್ನು ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ ನಾನು ಕಾಡುಗೊಲ್ಲರ ಇದನ್ನು ರಿಜೆಕ್ಟ್ ಮಾಡಿರುವಂತಹ ಇದನ್ನು ರೀಸನ್ಸನ್ನು ನನಗೆ ಒಂದು ಸ್ವಲ್ಪ ನಾನು ಗ್ಲಾನ್ಸ್ ಮಾಡಲಿಕ್ಕೆ ಸಿಕ್ಕಿದಾಗ ನನಗನ್ಸಿದ್ದೇನೆಂದರೆ, ಅವರೇನು ಹೇಳ್ತಾರೆ, ನಿಮಗೆ ಟ್ರೈಬಲ್ ಕ್ಯಾರೆಕ್ಟರ್ಸ್ ಇಲ್ಲ, ಯು ಆರ್ ಫಾಲೋಯಿಂಗ್ ಹಿಂದೂ ಟ್ರೆಡಿಷನ್ ಆ್ಯಂಡ್ ಹಿಂದೂ ಗಾಡ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ನಿಮ್ಗೆ ಟ್ರೈಬಲ್ ಗಾಡ್ಸು, ಟ್ರೈಬಲ್ ಟ್ರೆಡಿಷನ್ಸು ಇಲ್ಲ. ಅದರಿಂದಾಗಿ ನಿಮ್ಮ ಟ್ರೈಬಲಾಗಿ ಕನ್ಸಿಡರ್ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ ವಾಪಸ್ ಕಳಿಸಿದ್ದಾರೆ. ಇವ್ರದ್ದು ಯಾಕೆ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇವ್ರದ್ದು ಕುರುಬ ಸಮುದಾಯದ್ದು ಯಾಕೆ ವಾಪಸ್ ಕಳಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅದರದ್ದೇನು ನನಗೆ ವಿವರಗಳಾಗಲಿ ಅಥವಾ ಅದರ ಡೇಟಾ ಆಗಲಿ ನಂಗೆ ಸಿಕ್ಕಿಲ್ಲ ನನಗೆ. ದಿಸ್ ದ ರೀಸನ್. ಈಗ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅಫಿಷಿಯಲ್ ಲೆವೆಲಲ್ಲೇ ನಡೀತಾ ಇದೆ. ಪೊಲಿಟಿಕಲ್ ಲೆವೆಲ್ಗಿಂತಲೂ ಹೆಚ್ಚಾಗಿ ನಿನ್ನೆ ಚೀಫ್ ಸೆಕ್ರೆಟರಿಗಳು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಸೇರಿ ಒಂದು ಸಭೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಏನೇನು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದೆ, ಆ ಅಬ್ಜೆಕ್ಷನ್ಸ್ನ ರೈಸ್ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೋದು ಅಂತೆಲ್ಲ ನಾನು ಕಂಡುಕೊಳ್ಳೋಕ್ಕಿಂತ ನಾನು ಸಭೆ ನಡೆದಿದೆ. ಅದು ಯಾರೋ ಕೆಲವರು ಬಂದಿರಲಿಲ್ಲ ಆಫೀಸರ್ಸ್ ಅಂತೇಳ್ಬಿಟ್ಟು ಅದು ಮತ್ತೆ ಪೋಸ್ಟ್ಪೋನ್ ಆಗಿದೆ, ಮುಂದೂಡಲ್ಪಟ್ಟಿದೆ. ಬಟ್ ಏನು ರೀಸನ್ಸ್ ಇದೆ ಅಂತ ಎಲ್ಲೂ ಕೂಡ ಅದು ಪ್ರಚಾರಕ್ಕೆ ಸರ್. ಇಲ್ಲಿ ಬರುವಂಥ ಪ್ರಶ್ನೆ, ಈಗ BJP ಇದ್ದಂಥ ಸಂದರ್ಭದಲ್ಲೇ ಇದಕ್ಕೊಂದು ಪ್ರಸ್ತಾವನೆ ಬಂದಿತ್ತು, ನಾವು ಅದನ್ನು ಕೇಂದ್ರ ಕಳಿಸ್ತಾ ಇದ್ದೀವಿ ಅಂತ ಕಳಿಸ್ಕೊಟ್ಟಿದ್ರು ಕೂಡ, ಅದು ಬಿಡಿ. ಸೊ ಈಗ ಅವಾಗ ಸಿದ್ದರಾಮಯ್ಯನವರು ವಿರೋಧ ಮಾಡಿದರು. ಈಗ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ. ಏನಿರ್ಬೋದು ಇದು? ಅಂದರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಿದ್ದಾರೆ, ಅವ್ರ ಪರ ಅಂತ ಏನು ಹೇಳ್ತಾ ಇಲ್ಲ. ಅವರೇನು ಹೇಳ್ತಾ ಇದ್ದಾರೆ,
ಈಗ ಕಳಿಸ್ಕೊಟ್ಟಿದ್ದೀರಲ್ಲ, ನಮ್ಮ ಕೆಲಸ ಏನು? ಸ್ಟೇಟಿಂದ ನಾವು ಕಳಿಸ್ಕೊಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಸ್ಟೇಟಿಂದ ನಾವು ಫಾರ್ವರ್ಡ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಲ್ಲ ಈ ಕಳಿಸ್ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಒಲವು ನಿಲುವು ಇರಲಿಲ್ಲ ಅಂತಂದರೆ ಅವ್ರು ಯಾಕೆ ಕಳಿಸ್ತಾ ಇದ್ರು ಅಂತ. ಬಹುಶಃ ಈಗ ಒಲವಿರಬಹುದು, ಅವರ ಆಲೋಚನೆ ಬದಲಾವಣೆ ಕೂಡ ಆಗಿರ್ಬೋದು. ಆಮೇಲೆ ಟ್ರೈಬಲ್ ಸ್ಟೇಟಸ್ ಸಿಗೋದ್ರಿಂದಾಗಿ ಕೆಲವು ಅನುಕೂಲಗಳಿದ್ದಾವೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಈಗ